ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿರೋ ನೇತ್ರಾವತಿ ತೀರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನ ದಿನವೂ ಚಟುವಟಿಕೆಗಳಾಗ್ತಾ ಇದ್ದಾವೆ. ಈಗ ಮತ್ತೊಬ್ಬ ವ್ಯಕ್ತಿ ತಾವು ಅಕ್ರಮವಾಗಿ ಶವ ಹೂತಿರೋದನ್ನ ಕಂಡಿದ್ದೇನೆ ಅಂತ ದೂರು ಕೊಟ್ಟಿದ್ದಾರೆ. ಜಯಂತ್ ಟಿ ಅನ್ನೋರು, ನಾನು ನೋಡಿದ್ದೀನಿ, ಬಾಲಕಿಯ ಮೃತದೇಹವನ್ನು ನೋಡಿದ್ದೆ, ಅದನ್ನು ಹಾಗೆ ಯಾವುದೇ ಕಾನೂನು ಚಟುವಟಿಕೆ ನಡೆಸದೆ ಮೃತದೇಹವನ್ನು ಹೂತು ಹಾಕಲಾಗಿತ್ತು ಅಂತ ಮಾಧ್ಯಮಗಳ ಮುಂದೆ ಕ್ಲೇಮ್ ಮಾಡಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ SITಗೆ ದೂರು ಕೂಡ ಕೊಟ್ಟಿದ್ದಾರೆ. ಈ ಕ್ಲೇಮ್ ಇನ್ನು ಮುಂದೆ SIT ಅವರು ತನಿಖೆ ಮಾಡಿ ಇದು ವೆರಿಫೈ ಆಗಬೇಕು. ಮತ್ತೊಂದು ಕಡೆ ಶಂಕಿತ ಅಸ್ಥಿಪಂಜರಗಳಿಗಾಗಿ ಶೋಧ ಕಾರ್ಯಾಚರಣೆ 6ನೇ ದಿನಕ್ಕೆ ಕಾಲಿಟ್ಟಿದ್ದು, ಸೋಮವಾರ ಕೂಡ ಗುಂಡಿ ಅಗಿಯೋ ಕೆಲಸ ನಡೆದಿದೆ. ಪಾಯಿಂಟ್ 11, 12, 13ರಲ್ಲಿ ಅಗಿಬೇಕಾಗಿತ್ತು, ಆದರೆ ಹಾಗಾಗಲಿಲ್ಲ. ಅನಾಮಿಕ ದೂರುದಾರ ಕಡೆ ಗಳಿಗೆಯಲ್ಲಿ SIT ತಂಡವನ್ನು ಬೇರೆ ಜಾಗ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಬಂಗ್ಲಾ ಗುಡ್ಡ ಅನ್ನೋ ಕಡೆ ಕರ್ಕೊಂಡು ಹೋದ್ರು. ಅಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ. ಮಾಹಿತಿ ಪ್ರಕಾರ ಆ ಗುಡ್ಡದಲ್ಲಿ ಒಂದಷ್ಟು ಮೂಳೆಯ ತುಣುಕುಗಳು ಸಿಕ್ಕಿವೆ. ಇನ್ನು ದೂರುದಾರ SIT ಅಧಿಕಾರಿಗಳಿಗೆ ಹೊಸ ರಿಕ್ವೆಸ್ಟ್ ಮಾಡಿದ್ದಾರೆ. ಈಗ ಇಷ್ಟೊಂದು ಗುಂಡಿ ತೆಗೆದಾಗಲೂ ಕೂಡ ಪಾಯಿಂಟ್ ನಂಬರ್ 6ನಲ್ಲಿ ಬಿಟ್ಟು ಬೇರೆ ಕಡೆ ಜಾಸ್ತಿ ಏನು ಉಳಿದ ಕಡೆ ಸಿಗ್ಲಿಲ್ವಲ್ಲ. ಹೀಗಾಗಿ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಏನೋ ಬದಲಾವಣೆಗಳಾಗಿರ್ಬೋದು ನೆಲದಲ್ಲಿ, ನೀವು ಟೆಕ್ನಾಲಜಿ ಬಳಸಿ ಪತ್ತೆ ಹಚ್ಚಿ ಅಂತ ಕೇಳ್ತಿದ್ದಾರೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ GPR ಅಂದರೆ ಭೂಮಿಯನ್ನು ದಾಟಿ ಒಳಗೆ ನುಗ್ಗಿ ನೋಡಬಲ್ಲ ರೆಡಾರ್ಗಳನ್ನು ಪತ್ತೆ ಹಚ್ಚಿ ಅದನ್ನು ಡಿಪ್ಲಾಯ್ ಮಾಡಿ ನೀವು ಚೆಕ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. 15-20 ವರ್ಷಗಳಾಗಿರೋದ್ರಿಂದ ಭೂಮಿಯಲ್ಲಿ ಬದಲಾವಣೆ ಆಗಿರ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಸಾಲು ಸಾಲು ಆಪರೇಷನ್ಸ್ ನಡೀತಾ ಇರೋ ಹೊತ್ತಲ್ಲಿ ಪಾಕಿಸ್ತಾನದ ಕುರಿತು ಸ್ಫೋಟಕ ಗುಪ್ತಚರ ಮಾಹಿತಿ ಬಂದಿದೆ. ಭಾರತದ ಮೇಲೆ ಪುನಃ ದಾಳಿ ಮಾಡೋಕೆ ಪಾಕ್ ಉಗ್ರರು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮೂಲಗಳಿಂದ ಮಾಹಿತಿ ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಉಗ್ರಕೂಟ ರೆಡಿ ಆಗ್ತಾ ಇದೆ. ಅವರಿಗೆ ಪಾಕಿಸ್ತಾನ ಸರ್ವ ತಯಾರಿ ಮಾಡಿಸಿ ಕಳಿಸ್ಕೊಡೋಕೆ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇದರ ಭಾಗವಾಗಿ ಉಗ್ರರು ಕಳೆದ 90 ದಿನಗಳಲ್ಲಿ POKನಾದ್ಯಂತ 15ಕ್ಕೂ ಅಧಿಕ ಉಗ್ರ ಕ್ಯಾಂಪ್ ಮತ್ತು ಲಾಂಚ್ ಪ್ಯಾಡ್ಸ್ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಪಾಕಿಸ್ತಾನದ ISI ಮತ್ತು ಶಹಬಾಜ್ ಸರ್ಕಾರ ಸಹಾಯ ಮಾಡ್ತಿವೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಖೇಲ್, ಶರ್ದೆ, ದೂದ್ನಿಯಾಲ್, ಆತ್ಮಖಾನ್, ಜೂರಾ, ಲೀಪಾ ಕಣಿವೆ, ತಂಡ್ಪಾನಿ, ನಯ್ಯಾಲಿ, ಜನ್ಕೋಟ್ ಮತ್ತು ಚಕೋಟಿ ಅನ್ನೋ ಕಡೆಗಳಲ್ಲಿ ಉಗ್ರ ಕ್ಯಾಂಪ್ಗಳು ತಲೆ ಎತ್ತಿರುವುದು ಗೊತ್ತಾಗಿದೆ. ಅಲ್ಲದೆ ಜಮ್ಮು ಪ್ರದೇಶದ ಗಡಿಯುದ್ದಕ್ಕೂ ಮಸ್ರೂರ್, ಛಪ್ರಾರ್ ಇಲ್ಲೆಲ್ಲ ಹೊಸ 4 ಲಾಂಚ್ ಪ್ಯಾಡ್ಸ್ ಮಾಡಿದ್ದಾರೆ. ಪಾಕಿಸ್ತಾನ ಪಂಜಾಬ್ನಲ್ಲಿರೋ ಶಾಖರ್ಗಢ್ನಲ್ಲಿ ಡ್ರೋನ್ ಸೆಂಟರ್ ಅನ್ನು ರಿಆಕ್ಟಿವೇಟ್ ಮಾಡಲಾಗಿದೆ. ಇವ್ರ ಕೈಗೆ ಅತ್ಯಾಧುನಿಕ ಡ್ರೋನ್ ಸರ್ವೆಲೆನ್ಸ್ ಡಿವೈಸ್ ಕಮ್ಯುನಿಕೇಷನ್ ಸಿಸ್ಟಮ್ಗಳನ್ನು ಕೊಡಲಾಗ್ತಿದೆ. ಉಗ್ರ ಕ್ಯಾಂಪ್ಗಳಿಂದ ಡಿಟೆಕ್ಟ್ ಆಗೋ ಎಲೆಕ್ಟ್ರಾನಿಕ್ ಸಿಗ್ನಲ್ ಮರೆಮಾಚೋಕೆ ಮತ್ತು ಸ್ಯಾಟಲೈಟ್, ಡ್ರೋನ್ ಹಾಗೂ ಏರ್ಕ್ರಾಫ್ಟ್ನಿಂದ ತಪ್ಪಿಸ್ಕೊಳ್ಳೋಕೆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಲಾಗ್ತಿದೆ. ಈ ಎಲ್ಲ ಉಗ್ರ ಕ್ಯಾಂಪ್ಗಳನ್ನು ರಿಆಕ್ಟಿವೇಟ್ ಮಾಡೋಕೆ ಪಾಕಿಸ್ತಾನದ ISI ಬರೋಬ್ಬರಿ 100 ಕೋಟಿ ಪಾಕಿಸ್ತಾನಿ ರೂಪಾಯಿಗೂ ಅಧಿಕ ಖರ್ಚು ಮಾಡಿದೆ. ಈಗ ಆಲ್ರೆಡಿ ಭಾರತದ ಒಳಗೆ ನುಗ್ಗಿ ಹೇಗೆ ದಾಳಿ ಮಾಡಬೇಕು ಅನ್ನೋ ಕುರಿತು ಜೈಷ್, ಲಷ್ಕರ್, ಮುಜಾಹಿದೀನ್, TRF ಮತ್ತು ISI ಈ ಎಲ್ಲ ಅಧಿಕಾರಿಗಳ ನಡುವೆ POK ಮತ್ತು ರಾವಲ್ಪಿಂಡಿಯಲ್ಲಿ 2 ಸುತ್ತಿನ ಮಾತುಕತೆ ನಡೆದಿದೆ ಅಂತಲೂ ಹೇಳಲಾಗ್ತಿದೆ. ಅಷ್ಟು ಮಾತ್ರ ಅಲ್ಲ, ಹೊಸ ದಾಳಿಗೆ ಪಾಕ್ ಒಳಗಡೆ, POK ಒಳಗಡೆ ಮತ್ತು ಗಡಿಯ ಈಚೆ ಸೈಡ್ ಕೂಡ ಕೆಲವೊಂದಷ್ಟು ದೇಶದ್ರೋಹಿಗಳನ್ನು ರಿಕ್ರೂಟ್ ಮಾಡೋ ಪ್ರಾಸೆಸ್ ಶುರುವಾಗಿದೆ ಅನ್ನೋ ಆಘಾತಕಾರಿ ಮಾಹಿತಿಯನ್ನು ಗುಪ್ತಚರ ಸಂಸ್ಥೆಗಳು ಹೊರಹಾಕಿವೆ. ಅಲ್ಲದೆ ಭಾರತ ಏನಾದರೂ ತಿರುಗಿ ಬಿದ್ದರೆ ಹೇಗೆ ಬಚಾವಾಗಬೇಕು ಆ ಟ್ರೈನಿಂಗನ್ನು ಕೂಡ ಪಾಕ್ ಕೊಡ್ತಾ ಇದೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಈ ಹಿಂದಿನ ಥರ ದೊಡ್ಡ ದೊಡ್ಡ ಕ್ಯಾಂಪ್ ಮಾಡಿ ನೂರಾರು ಉಗ್ರರನ್ನ ಒಂದೇ ಕಡೆ ಸಾಕೋದ್ರ ಬದಲು ಮಿನಿ ಕ್ಯಾಂಪ್ಗಳನ್ನು ಚಿಕ್ಕದಾಗಿ ಮಾಡ್ತಿದ್ದಾರೆ. ಒಂದು ಕ್ಯಾಂಪ್ನಲ್ಲಿ 20 ಜನ ಇರ್ಬೋದಷ್ಟೇ, ಆ ರೀತಿ ಮಾಡ್ತಿದ್ದಾರೆ. ಈ ರೀತಿ ಮಾಡೋದ್ರಿಂದ ಭಾರತ ಪ್ರತಿದಾಳಿ ಮಾಡಿದ್ರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಉಗ್ರ ಮರಿಗಳು ಸುಟ್ಟು ಹೋಗೋ ತಪ್ಪುತ್ತೆ. ಅಲ್ಲದೆ ಈ ಹೊಸ ಕ್ಯಾಂಪ್ಗಳನ್ನು ರಹಸ್ಯವಾಗಿ ಕಾಡಿನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇಲ್ಲಿ ಡೌಟ್ ಬರಬಾರ್ದು ಅಂತ ಈ ಕ್ಯಾಂಪ್ ಒಳಗಡೆ ಮಹಿಳೆಯರು ಮತ್ತು ಮಕ್ಕಳನ್ನು ಕೂಡ ಬಿಡ್ತಾ ಇದ್ದಾರೆ. ಉಗ್ರರಿಗೆ ಶೀಲ್ಡ್ ಆಗಿ ನಾಗರಿಕರನ್ನು ಬಳಸ್ಕೊಳ್ಳೋಕೆ ಹೇಳಿ ಪಾಕ್ ಸೇನೆ ಈ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ಉಗ್ರರ ಮೂವ್ಮೆಂಟ್ ಪ್ಯಾಟ್ರನ್ನಲ್ಲೂ ಕೂಡ ಚೇಂಜಸ್ ಆಗಿದೆ. ಒಂದು ದೊಡ್ಡ ಗುಂಪಿನಲ್ಲಿ ಸೇರೋ ಬದಲು ಎಲ್ಲರೂ ಒಂದೊಂದು ಕಡೆ ಚದುರ್ಕೊಂಡಿದ್ದಾರೆ. ಈ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಡ್ರೋನ್ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಈ ಹೊಸ ಪ್ಲಾನ್ ಹಾಕಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಬರ್ತಾ ಇದೆ.
ಈ ಘಟನೆಗಳ ಬೆನ್ನಲ್ಲೇ ಪಾರ್ಲಿಮೆಂಟ್ನಲ್ಲಿ ತುರ್ತು ಸೆಕ್ಯೂರಿಟಿ ಮೀಟಿಂಗ್ ನಡೆಸಲಾಗಿದೆ. ಗೃಹ ಮಂತ್ರಿ ಅಮಿತ್ ಶಾ ಮೀಟಿಂಗ್ ನಡೆಸಿದ್ದಾರೆ. ಯಾರೊಟ್ಟಿಗೆ? ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿದ್ರು ಹಾಗೂ ಇಂಟೆಲಿಜೆನ್ಸ್ ಬ್ಯೂರೋನ ಚೀಫ್ ತಪನ್ ದೇಖಾ ಅವರಿದ್ರು. ಇವರೊಟ್ಟಿಗೆ ತುರ್ತು ಸೆಕ್ಯೂರಿಟಿ ಮೀಟಿಂಗ್ ಅನ್ನ ಅಮಿತ್ ಶಾ ನಡೆಸಿದ್ದಾರೆ ಎಲ್ಲ ಬೆಳವಣಿಗೆಗಳ ನಡುವೆ. ಮತ್ತೊಂದು ಕಡೆ ಭಯಾನಕ ಸಂಘರ್ಷಕ್ಕೆ ಕಾರಣ ಆಗಿದ್ದ 26 ಅಮಾಯಕರನ್ನ ಕೊಂದಿದ್ದ ಪಹಲ್ಗಾಮ್ ಉಗ್ರ ದಾಳಿ ಕುರಿತು ಕೂಡ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ಈ ಕೇಸನ್ನ ತನಿಖಾಧಿಕಾರಿಗಳು ಭೇದಿಸಿದ್ದಾರೆ. ಪಹಲ್ಗಾಮ್ ಉಗ್ರರ ಹೆಜ್ಜೆಗಳನ್ನ ಟ್ರೇಸ್ ಮಾಡಿರುವ ತನಿಖಾಧಿಕಾರಿಗಳು ಈ ದಾಳಿಯ ಸಂಚು ಪಾಕಿಸ್ತಾನದಿಂದಲೇ ನಡೆದಿತ್ತು ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ದಾಳಿಯನ್ನ ಪಾಕಿಸ್ತಾನದ ಲಾಹೋರ್ನಲ್ಲಿ ಕೂತಿರೋ ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಪ್ಲಾನ್ ಮಾಡಿದ್ದ. ಆತನೇ ಹ್ಯಾಂಡ್ಲರ್ ಆಗಿದ್ದ. ಎಲ್ಲ ಸಪೋರ್ಟ್ ಮತ್ತು ಗೈಡೆನ್ಸ್ ಆತನೇ ಕೊಟ್ಟಿದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈತನನ್ನ ಸಾಜಿದ್ ಸೈಫುಲ್ಲಾ ಜಟ್ ಅಂತ ಗುರುತಿಸಲಾಗಿದೆ. ದಕ್ಷಿಣ ಕಾಶ್ಮೀರ ಭಾಗದಲ್ಲಿ ಲಷ್ಕರ್ ಉಗ್ರ ಸಂಘಟನೆ ನಡೆಸೋ ಎಲ್ಲ ಕೃತ್ಯಗಳಿಗೆ ಈತನೇ ಹೆಡ್. ಈತನ ಮೇಲ್ವಿಚಾರಣೆ ಬೆಂಬಲದಿಂದಲೇ ಅಲ್ಲಿ ಉಗ್ರ ಕೃತ್ಯಗಳು ನಡೀತವೆ ಅಂತ ಅಫಿಷಿಯಲ್ಸ್ ಹೇಳಿದ್ದಾರೆ. ಈ ಮಧ್ಯೆ ಜಮ್ಮು ಕಾಶ್ಮೀರದ ಕಥುವಾ ಜಿಲ್ಲೆಯಲ್ಲಿರೋ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಬಿಎಸ್ಎಫ್ ಯೋಧರು ಓರ್ವ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈತ ತನ್ನ ಮೊಬೈಲ್ ನಲ್ಲಿ ಅನುಮಾನಾಸ್ಪದ ಚಟುವಟಿಕೆ ನಡೆಸ್ತಾ ಇರೋದನ್ನ ಯೋಧರು ಪತ್ತೆ ಹಚ್ಚಿದ್ರು. ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಈತನ ಕಾಲ್ ಲಿಸ್ಟ್ ನಲ್ಲಿ ಕೆಲ ಕರೆಗಳು ಪಾಕಿಸ್ತಾನ ಕಡೆಯಿಂದ ಬಂದಿರೋದು ಕಾಣಿಸಿದೆ. ಇದನ್ನ ಗಮನಿಸಿರೋ ಯೋಧರು ಕೂಡಲೇ ಆತನನ್ನ ಬಂಧಿಸಿ ಕಸ್ಟಡಿ ತಗೊಂಡಿದ್ದಾರೆ. ಆತ ಕುಲ್ಗಾಮ್ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಆಪರೇಷನ್ ಅಕಾಲ್ ಮುಂದುವರೆಸಿದೆ. ಕಾರ್ಯಾಚರಣೆ 4ನೇ ದಿನಕ್ಕೆ ಕಾಲಿಟ್ಟಿದ್ದು ಮತ್ತೊಬ್ಬ ಉಗ್ರಗಾಮಿಯನ್ನ ಹೊಡೆದು ಹಾಕಲಾಗಿದೆ ಅಂತ ಸೇನೆ ಮಾಹಿತಿ ಕೊಟ್ಟಿದೆ. ಆಪರೇಷನ್ ಕಂಟಿನ್ಯೂ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಮಂಗಳವಾರ ಸರ್ಕಾರಿ ಬಸ್ಗಳ ಓಡಾಟಕ್ಕೆ ಬ್ರೇಕ್ ಬೀಳೋ ಎಲ್ಲಾ ಚಾನ್ಸಸ್ ಕಾಣಿಸ್ತಾ ಇದೆ. ವೇತನ ಪರಿಷ್ಕರಣೆ ಸೇರಿ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಆಗಸ್ಟ್ 5ರಿಂದ ಕರ್ನಾಟಕದಾದ್ಯಂತ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡೋಕೆ ಹೊರಟಿದ್ದಾರೆ. ಈ ಮಾಹಿತಿ ಬರ್ತಿದ್ದ ಹಾಗೆ ಸಾರಿಗೆ ಮುಷ್ಕರವನ್ನ ಒಂದಿನ ಮುಂದೂಡುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಪಬ್ಲಿಕ್ಗೆ ಸಮಸ್ಯೆ ಆಗದಂತೆ ಎಚ್ಚರ ವಹಿಸೋಕೆ ಸರ್ಕಾರಕ್ಕೆ ಸೂಚಿಸಿ ಅಂತ ವಕೀಲರೊಬ್ರು ಹೈಕೋರ್ಟ್ಗೆ ಪಿಎಲ್ ಹಾಕಿದ್ರು. ಇದರ ವಿಚಾರಣೆ ಮಾಡಿದ ಕೋರ್ಟ್ ಈ ರೀತಿ ಹೇಳಿತು. ಸಿಎಂ ಸಿದ್ದರಾಮಯ್ಯ ಕೂಡ ಸಾರಿಗೆ ಒಕ್ಕೂಟದೊಂದಿಗೆ ಸಂಧಾನ ಸಭೆ ಮಾಡಿದ್ರು. ಅದು ಫೇಲ್ ಆಗಿತ್ತು. ಈಗ ಸಿದ್ದರಾಮಯ್ಯರ ಆಫರ್ ಅನ್ನ ಸಾರಿಗೆ ಒಕ್ಕೂಟ ತಿರಸ್ಕರಿಸಿದೆ. ಸಾರಿಗೆ ಮುಷ್ಕರ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಮಂಗಳವಾರ 1 ಲಕ್ಷಕ್ಕೂ ಅಧಿಕ ಸಾರಿಗೆ ನೌಕರರು ಬಂದ್ನಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಸಾರಿಗೆ ಇಲಾಖೆ ನೌಕರರಿಗೆ ಶಾಕ್ ಕೊಟ್ಟಿದೆ. ಆಗಸ್ಟ್ 4ರಿಂದಲೇ ಜಾರಿಗೆ ಬರುವಂತೆ ಅನಿರ್ದಿಷ್ಟಾವಧಿವರೆಗೆ ಸಾರಿಗೆ ನೌಕರರ ರಜೆಯನ್ನ ರದ್ದುಗೊಳಿಸಿ ಸಾರಿಗೆ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಅನಿವಾರ್ಯ ಸಂದರ್ಭಗಳನ್ನ ಹೊರತುಪಡಿಸಿ ಉಳಿದ ಯಾವುದೇ ರೀತಿ ರಜೆಗಳನ್ನ ಮಂಜೂರು ಮಾಡದಂತೆ ಆಯಾ ನಿಗಮದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಅಗತ್ಯ ಬಿದ್ದರೆ ವಾರದ ರಜೆಯನ್ನ ಕೂಡ ರದ್ದು ಮಾಡೋಕೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸೋಮವಾರದಿಂದಲೇ ಜಾರಿಗೆ ಬರುವಂತೆ ಮುಷ್ಕರದ ಅವಧಿಯಲ್ಲಿ ಕೆಲಸಕ್ಕೆ ಗೈರಾಗುವ ನೌಕರರ ವೇತನವನ್ನ ಕೂಡ ಕಟ್ ಮಾಡೋದಾಗಿ ಸುತ್ತೋಲೆಯಲ್ಲಿ ಉಲ್ಲೇಖ ಮಾಡಿದೆ. ಮುಷ್ಕರ ನಡೆಸಿದರೆ ಸರ್ಕಾರ ಪರ್ಯಾಯವಾಗಿ ಬೆಂಗಳೂರಲ್ಲಿರೋ 32,000 ಖಾಸಗಿ ವಾಹನಗಳ ಪೈಕಿ 40ರಷ್ಟು ವಾಹನಗಳನ್ನ ಪರ್ಯಾಯವಾಗಿ ಓಡಿಸೋಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಭಾರತ್ ಜೋಡೋ ಯಾತ್ರೆ ಟೈಮ್ನಲ್ಲಿ ರಾಹುಲ್ ಗಾಂಧಿ ಚೀನಾ ಭಾರತದ 2,000 ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನ ವಶಪಡಿಸಿಕೊಂಡಿದೆ ಅಂತ ಆರೋಪ ಮಾಡಿದ್ರು. ಸುಪ್ರೀಂ ಕೋರ್ಟ್ ಈಗ ರಾಹುಲ್ ಗಾಂಧಿಗೆ ವಿಚಾರದಲ್ಲಿ ಛೀಮಾರಿ ಹಾಕಿದೆ. ಈ ಪ್ರಕರಣದ ಅರ್ಜಿ ವಿಚಾರಣೆ ವೇಳೆ ಚೀನಾ ನಮ್ಮ ಭೂಮಿನ ಆಕ್ರಮಿಸಿದೆ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು? ಒಬ್ಬ ಜವಾಬ್ದಾರಿಯುತ ವಿಪಕ್ಷದ ನಾಯಕನಾಗಿ ಯಾಕಿಂತ ಹೇಳಿಕೆಗಳನ್ನ ಕೊಡ್ತೀರಿ ಅಂತ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ನೀವು ಈ ಕುರಿತು ಪಾರ್ಲಿಮೆಂಟ್ ಒಳಗೆ ಯಾಕೆ ಪ್ರಶ್ನೆ ಮಾಡಲ್ಲ? ನಿಮ್ಮ ಹತ್ರ ಸಾಕ್ಷ್ಯ ಇದ್ರೆ ಕೊಡಿ. ನೀವು ನಿಜವಾದ ಭಾರತೀಯರಾಗಿದ್ರೆ ಈ ರೀತಿ ಹೇಳೋದಿಲ್ಲ ಅಂತ ಜಸ್ಟಿಸ್ ದೀಪಂಕರ್ ದತ್ತಾ ಮತ್ತು ಅಗಸ್ಟಿನ್ ಮಸಿ ಅವರಿದ್ದ ಪೀಠ ರಾಹುಲ್ ಗಾಂಧಿಗೆ ಕ್ಲಾಸ್ ತಗೊಂಡಿದೆ. ಇದೇ ವೇಳೆ ರಾಹುಲ್ ಗಾಂಧಿ ವಿರುದ್ಧ ದಾಖಲಾಗಿದ್ದ ಈ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೂಡ ಕೊಟ್ಟಿದೆ. ರಾಜ್ಯಸಭಾ ಸಂಸದರಾಗಿರುವ ನಟ ಕಮಲ್ ಹಾಸನ್ ಈಗ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಕನ್ನಡ ತಮಿಳು ಅಂತ ಮಾತಾಡಿದ್ದಾಯ್ತು. ಈಗ ಸನಾತನವನ್ನ ಕಿತ್ತು ಹಾಕೋ ಬಗ್ಗೆ ಮಾತನಾಡಿದ್ದಾರೆ. ಸನಾತನ ಸಂಸ್ಕೃತಿಯನ್ನ ಮತ್ತು ಸರ್ವಾಧಿಕಾರವನ್ನ ಕಿತ್ತು ಹಾಕೋಕೆ ಏಕೈಕ ಆಯುಧ ಶಿಕ್ಷಣ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ. ಅವರಿಗೊಂದು ಸನಾತನ ಸಂಸ್ಕೃತಿಯನ್ನ ಕಿತ್ತು ಹಾಕಬೇಕಂತೆ, ಇನ್ನೊಂದು ಅವರು ಈಗಿರೋ ಆಡಳಿತ ವ್ಯವಸ್ಥೆ ಡಿಕ್ಟೇಟರ್ಶಿಪ್ ಅಂತ ಆರೋಪಿಸಿ ಅದನ್ನ ಕಿತ್ತು ಹಾಕಬೇಕು ಅಂತಲೂ ಕಮಲ್ ಹಾಸನ್ ಹೇಳಿದ್ದಾರೆ. ಜೊತೆಗೆ ನೀಟ್ ಬಡ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸನ್ನ ನನಸು ಮಾಡೋಕೆ ಬಿಡ್ತಾ ಇಲ್ಲ ಅಂತಲೂ ಕಮಲ್ ಹಾಸನ್ ಆರೋಪ ಮಾಡಿದ್ದಾರೆ. ಕಳ್ಳರೀಗ ಎಂಪಿಗಳನ್ನ ಕೂಡ ಬಿಡ್ತಾ ಇಲ್ಲ. ಮಹಿಳಾ ಎಂಪಿ ಸಂಸದೆ ಅವರ ಚೈನಿಗೆ ಕೈ ಹಾಕಿ ಎಳ್ಕೊಂಡು ಹೋಗಿದ್ದಾರೆ. ಬೆಳಗ್ಗೆ ವಾಕಿಂಗ್ ಹೋಗಿದಾಗ ತಮಿಳುನಾಡಿನ ಕಾಂಗ್ರೆಸ್ ಸಂಸದೆ ಸುಧಾ ರಾಮಕೃಷ್ಣನ್ ಅವರ ಚಿನ್ನದ ಚೈನನ್ನ ಕಳ್ಳರು ಕೈ ಹಾಕಿ ಕಿತ್ಕೊಂಡು ಓಡೋಗಿದ್ದಾರೆ. ಈ ಘಟನೆ ದಿಲ್ಲಿಯ ಚಾಣಕ್ಯಪುರಿಯ ಪೋಲೆಂಡ್ ರಾಯಭಾರ ಕಚೇರಿ ಸಮೀಪದಲ್ಲಿ ನಡೆದಿದೆ. ಚಾಣಕ್ಯಪುರಿ ಅಂದ್ರೆ ಉದ್ದಕ್ಕೂ ಅಲ್ಲಿ ಬೇರೆ ಬೇರೆ ರಾಷ್ಟ್ರದ ರಾಯಭಾರ ಕಚೇರಿಗಳಿದಾವೆ. ಫುಲ್ಲಿ ಪ್ರೊಟೆಕ್ಟೆಡ್ ಏರಿಯಾ, ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ, ಎಲ್ಲಾ ಕಡೆ ಕ್ಯಾಮ್ರಾ ಇರುತ್ತೆ, ತುಂಬಾ ನೀಟ್ ಏರಿಯಾ ಅದು. ಇಡೀ ಜಗತ್ತಿನೆಲ್ಲ ರಾಯಭಾರ ಕಚೇರಿಗಳಲ್ಲಿದ್ದಾವೆ. ಅಲ್ಲೇ ಅವ್ರು ವಾಕಿಂಗ್ ಹೋಗ್ತಿದ್ದಾಗ ಚೈನನ್ನ ಕಿತ್ಕೊಂಡು ಹೋಗಿದ್ದಾರೆ. ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಮಂತ್ರಿನೂ ಆಗಿರೋ ಶಿಬು ಸೊರೆನ್ ನಿಧನರಾಗಿದ್ದಾರೆ. 81 ವರ್ಷದ ಸೊರೆನ್ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಕಳೆದ 1 ತಿಂಗಳಿಂದ ದಿಲ್ಲಿಯ ಗಂಗಾರಾಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಶಿಬು ಸೊರೆನ್ ನಿಧನಕ್ಕೆ ಪಿಎಂ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಶಿಬು ಬುಡಕಟ್ಟು ಸಮುದಾಯ, ಬಡವರ ಸಬಲೀಕರಣದ ಬಗ್ಗೆ ತುಂಬಾ ಕಾಳಜಿ ಹೊಂದಿದ್ರು ಅಂತ ಹೇಳಿದ್ದಾರೆ.
ತುಂಬ ತಳಮಟ್ಟದಿಂದ ಮೇಲಕ್ಕೆ ಬೆಳೆದು ಬಂದ ನಾಯಕ ಅಂತ ಮೋದಿ ಹೇಳಿದ್ದಾರೆ. ಅವರ ಪುತ್ರ ಹೇಮಂತ್ ಸೊರೇನ್ ಈಗ ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿರೋದು ನಿಮಗೆಲ್ಲ ಗೊತ್ತೇ ಇರಬಹುದು. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಲಾಭದಲ್ಲಿ ಕೊನೆಗೊಂಡಿದೆ. ಹೂಡಿಕೆದಾರರು ಒಂದೇ ದಿನ 4.5 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದ್ದಾರೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 419 ಪಾಯಿಂಟ್ಸ್ ಏರಿಕೆಯಾಗಿ 81,018ಕ್ಕೆ, ನಿಫ್ಟಿ 157 ಪಾಯಿಂಟ್ಸ್ ರೈಸ್ ಆಗಿ 24,722ಕ್ಕೆ ರೀಚ್ ಆಗಿದೆ. ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರವನ್ನು ಕಡಿತಗೊಳಿಸಬಹುದು ಅನ್ನೋ ಸುದ್ದಿ ಜೋರಾಗಿ ಹರಿದಾಡ್ತಿದೆ. ಅಲ್ಲದೆ ಅಮೆರಿಕದ ಡಾಲರ್ ಮೌಲ್ಯ ಕುಸಿಯೋ ಆತಂಕ ಎದುರಾಗಿದೆ. ಹೀಗಾಗಿ ಹೂಡಿಕೆದಾರರು ಭಾರತೀಯ ಷೇರುಗಳ ಖರೀದಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದ್ರು. ಹೀರೋ ಮೋಟಾರ್ ಕಾರ್ಪ್, ಟಾಟಾ ಸ್ಟೀಲ್, ಅದಾನಿ ಪೋರ್ಟ್ಸ್, ಓಲಾ, ಕೆನರಾ ಬ್ಯಾಂಕ್, KIOCL ಲಿಮಿಟೆಡ್ನ ಷೇರುಗಳು ಗ್ರೀನ್ನಲ್ಲಿದ್ವು. ಸುಜ್ಲಾಲ್ ಎನರ್ಜಿ ಲಿಮಿಟೆಡ್, ONGC, ಟಾಟಾ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, HDFC ಬ್ಯಾಂಕ್ ಷೇರುಗಳು ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 52 ಪೈಸೆ ಇಳಿಕೆಯಾಗಿ 87 ರೂಪಾಯಿ 70 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,914 ರೂಪಾಯಿ ಏರಿಕೆಯಾಗಿ 1,167,000 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,750 ರೂಪಾಯಿ ಏರಿಕೆಯಾಗಿ 91,750 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,254 ರೂಪಾಯಿ ಏರಿಕೆಯಾಗಿ 1,11,900 ರೂಪಾಯಿ ಆಗಿದೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಲಂಡನ್ನ ಓವಲ್ನಲ್ಲಿ ನಡೆದ 5 ಟೆಸ್ಟ್ ಪಂದ್ಯಗಳ ಈ ಆಂಡರ್ಸನ್ ತೆಂಡೂಲ್ಕರ್ ಸೀರೀಸ್ನ 5ನೇ ಅಂತಿಮ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ಅದ್ಭುತ ರೀತಿಯಲ್ಲಿ ಗೆದ್ದಿದೆ. ಕೇವಲ 6 ರನ್ಗಳ ಅಂತರದಲ್ಲಿ ಭಾರತ ಗೆದ್ದು ಸರಣಿಯನ್ನ ಈಕ್ವಲ್ ಮಾಡಿಕೊಂಡಿದೆ, ಸಮಬಲ ಮಾಡಿಕೊಂಡಿದೆ. ಮೊಹಮ್ಮದ್ ಸಿರಾಜ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 4, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 5, 9 ವಿಕೆಟ್ ತಗೊಳ್ಳುವ ಮೂಲಕ ಪಂದ್ಯ ಶ್ರೇಷ್ಠ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರು. ಪ್ಲೇಯರ್ ಆಫ್ ದಿ ಸೀರೀಸ್ ಇಂಡಿಯಾ ಸೈಡ್ನಿಂದ ಶುಭ್ಮನ್ ಗಿಲ್ ಕ್ಯಾಪ್ಟನ್, ಆ ಕಡೆಯಿಂದ ಇಂಗ್ಲೆಂಡ್ ಕಡೆಯಿಂದ ಹ್ಯಾರಿ ಬ್ರೂಕ್ ಆದರು. ಇನ್ನು ಈ ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ, ಈ ವಿನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ಇರೋ ಫುಲ್ ರಿಪೋರ್ಟ್ ಇಲ್ಲಿದೆ. ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಈ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳಿಲ್ಲ, ಕಿರ್ಚಾಡಿಲ್ಲ, ಸುದ್ದಿ ರೀತಿಯಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದೇವೆ. ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.